ಇತ್ತೀಚೆಗೆ ಮುಂಬೈನಲ್ಲಿ ಒಬ್ರು ಡಾಕ್ಟ್ರು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ. ಐಸ್ ಕ್ರೀಮ್ ಬಂದಿದೆ, ತೊಗೊಂಡು ಒಂದು ಸಿಪ್ನ ಬಾಯಿಗೆ ಹಾಕ್ಕೊಂಡಿದ್ದಾರೆ. ಏನೋ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಬಾಯಿಂದ ತೆಗೆದು ನೋಡಿದ್ರೆ ಗೆಸ್ ವಾಟ್, ಮನುಷ್ಯನ ಬೆರಳು ಸಿಕ್ಕಿದೆ. ಇದನ್ನು ನಾನು ಕಥೆಯಾಗಿ ಹೇಳ್ತಿಲ್ಲ, ರಿಯಲ್ ಆಗಿ ನಡೆದಿರೋದು. ಗೂಗಲ್ ಮಾಡಿ ನೋಡಿ. ಮನುಷ್ಯ ಇಡೀ ದಿನ ದುಡಿಯೋದು 3 ಗೇಣು ಬಟ್ಟೆಗಾಗಿ ಹೊಟ್ಟೆಗಾಗಿ ಅಂತ ಒಂದು ಮಾತಿದೆ. ಆದರೆ ನಾವುಗಳೆಲ್ಲ ದುಡ್ಡು ಕೊಟ್ಟು ವಿಷವನ್ನು ತಿಂತಾ ಇದ್ದೀವಿ ಅಂತ ನಿಮ್ಗೇನಾದರೂ ಹೇಳಿದ್ರೆ ನೀವು ನಂಬ್ತೀರಾ? ನಂಬೋದಿಲ್ಲ. ನಮಗೆ ಎಲ್ಲ ಬಾಯಿ ರುಚಿ ಕೇಳುತ್ತೆ. ನಾವು, ನೀವು, ಮಕ್ಕಳು ಎಲ್ಲ ತಿಂತಿರುವಂಥ ಊಟ ನಮ್ಮ ಜೀವ ತೆಗೆಯುವಂಥ ವಿಷ ಆಗಿದ್ರೆ? ಮಿಲಿಯನ್ ಮಿಸ್ಟೇಕ್ ಈ ಥರ ಹೇಳ್ತಿದೀಯಾ ಅಂತ ನೀವೇನಾದರೂ ಶಾಕ್ ಆಗಿದ್ರಾ? ಶಾಕ್ ಆಗಲೇಬೇಕು. ಯಾಕಂತಂದರೆ ಈ ವಿಡಿಯೋದಲ್ಲಿ ನಾನು ಹೇಳುವಂಥ ಈ 5 ಪಾಯಿಂಟ್ಗಳನ್ನ ನೀವೇನಾದರೂ ನೋಡಿದ್ರೆ ನಿಮ್ಮ ಫುಡ್ ಹ್ಯಾಬಿಟ್ಸ್ನ ನೀವು ಚೇಂಜ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಹುಟ್ಟು ಹಾಕುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅಕಸ್ಮಾತ್ ನಿಮ್ಮ ಒಂದು ಪದ್ಧತಿ ಸರಿ ಇಲ್ಲ ಅಂತ ಅಂದರೆ, ನೀವು ಬೆಳಿಗ್ಗೆ ಕುಡಿಯುವಂಥ ಕಾಫಿ, ಟೀಯಿಂದ ಸಂಜೆ ತಿನ್ನುವಂಥ ಸ್ನ್ಯಾಕ್ಸ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಬಳಸುವಂಥ ಸಾಂಬಾರ್ ಪೌಡ್ರ್ ಆಗಿರ್ಬೋದು, ಒಕೇಶ್ನಲಿ ತಿನ್ನುವಂಥ ಕೇಕು, ಐಸ್ ಕ್ರೀಮ್ ಆಗಿರ್ಬೋದು, ಇದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನೋಡಿದ್ಮೇಲೆ ನೀವುಗಳು ಕೆಲವರು ತಿನ್ನೋದನ್ನ ಕಮ್ಮಿ ಮಾಡ್ಬೋದು ಅಥವಾ ಬಿಟ್ಟೇ ಬಿಡ್ಬೋದು. ಸೊ ಡಿಸ್ಕ್ಲೈಮರ್ ಈಗಲೇ ಹೇಳಿದ್ದೀನಿ. ವಿದೌಟ್ ಫರ್ದರ್ ಡ್ಯೂ, FSSAI ಇವಾಗಿನ್ನೂ ಕಂಡುಬಿಟ್ಟಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಫುಡ್ ಸೇಫ್ಟಿ ಇನ್ ಇಂಡಿಯಾ. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಒಂದೇ ಒಂದು ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು UPSC ಓದಬೇಕಾದ್ರೆ ಕೆಲವು ವಿಚಾರಗಳನ್ನ ನಾನು ತಿಳ್ಕೊತೀನಿ, ನನ್ನ ಆಹಾರ ಪದ್ಧತಿಯನ್ನು ನಾನು ತಿಳ್ಕೊತೀನಿ, ನನ್ನ ಲೈಫ್ ಸ್ಟೈಲನ್ನ ನಾನು ತಿಳ್ಕೊತೀನಿ. ಆವಾಗ ನನಗೆ ಕೆಲವು ವಿಷಯಗಳು ಅರ್ಥ ಆಗುತ್ತೆ, ರಿಯಲೈಸ್ ಆಗುತ್ತೆ ಕೂಡ. ನಾನು ತಿಂತಿರುವಂಥ ಫುಡ್ಡಲ್ಲಿ ನನ್ನ ದೇಹಕ್ಕೆ ಏನೇನು ಬೇಕು ಅದೆಲ್ಲ ಕರೆಕ್ಟಾಗಿ ಸಿಗ್ತಿದೆಯಾ? ನಾನು ಏನು ತಿಂತಿದ್ದೀನಿ, ನನ್ನ ಹೊಟ್ಟೆ ಒಳಗಡೆ ಏನು ನಡೀತಿದೆ, ನನ್ನ ಆರೋಗ್ಯ ಯಾವ ರೀತಿ ಬದಲಾವಣೆ ಆಗ್ತಿದೆ, ಇದೆಲ್ಲ ತುಂಬ ಕ್ವಶನ್ ಸ್ಟಾರ್ಟ್ ಆಯಿತು. ಅದಾದ ನಂತರ ಯಾವಾಗ ಐ ಕುಡ್ ಏಬಲ್ ಟು ಚೇಂಜ್ ಮೈ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್, ಐ ಟೋಟಲಿ ಚೇಂಜ್ ಇಟ್. ನೀವು ನಂಬಲ್ಲ, ನಾನು ಪಾನಿಪುರಿ ಅದನ್ನೆಲ್ಲ ತಿಂದು ಎಷ್ಟು ವರ್ಷಗಳೇ ಆಯಿತು. ರೋಡ್ ಸೈಡಲ್ಲಿ ಮಾರುವಂಥ ಕೆಲವು ಫುಡ್ಗಳಿಗೆ ಅಡಿಕ್ಟ್ ಆಗಿರುವಂಥ ಎಷ್ಟೋ ಜನ ಇದ್ದಾರೆ. ಇದನ್ನೆಲ್ಲ ಯಾರಾದರೂ ಫುಡ್ ಬ್ಲಾಗರ್ಸ್ ನೋಡಿದ್ರೆ ಬ್ಯಾಡ್ ಕಮೆಂಟ್ ಹಾಕ್ಬೋದು, ಬಟ್ ಯು ವಿಲ್ ಆಲ್ಸೋ ಚೇಂಜ್. ನಂಬರ್ 1, ಈ ಪೇಪರ್ ನಮ್ಮ ದಿನನಿತ್ಯದ ಒಂದು ದಿನಚರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ರಿಯಲೈಸ್ ಮಾಡ್ಕೊಳ್ಳಿ. ಸ್ಕೂಲ್ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು, ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೂ ಮುಂಚೆ ಆ ರೋಡ್ ಸೈಡಲ್ಲಿ ಮಾಡ್ತಿರುವಂಥ ಒಂದು ಸೇವ್ ಪುರಿ ಆಗಿರ್ಬೋದು, ಇನ್ನೊಂದೇನೋ ಪುರಿ ಆಗಿರ್ಬೋದು, ಮತ್ತೊಂದೇನೋ ಆಗಿರ್ಬೋದು, ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ. ಆ ಅಟ್ರ್ಯಾಕ್ಟ್ ಮಾಡುವಂಥ ಫುಡ್ಡನ್ನ ನೀವು ಹೋಗಿ ಕೇಳಿದಾಗ ರೋಡ್ ಸೈಡಲ್ಲಿ ಮಾರೋ ಭಯ್ಯ ಇದ್ರೊಳಗಡೆ ಹಾಕ್ಬಿಟ್ಟು ಹಿಂಗೆ ಕೊಡ್ತಾನೆ. ನೀವೇನು ಮಾಡ್ತೀರಾ? ಹಿಂಗೆ ಸುರ್ಕೊಂಡು ಹಂಗೆ ತಿಂತೀರ. ನಾನು ಇದ್ರೊಳಗಡೆ ಹಾಕಿಲ್ಲ. ಹಂಗೆ ತಿನ್ಬೇಕಾದ್ರೆ ನಿಮಗೆ ಸಖತ್ತು ಟೇಸ್ಟ್ ಎನ್ಹ್ಯಾನ್ಸ್ ಆಗಿರುತ್ತೆ, ಸೂಪರಾಗಿ ಫೀಲ್ ಕೊಡುತ್ತೆ. ಆದರೆ ಕೆಲವು ವಿಚಾರಗಳನ್ನ ನೀವು ತಿಳ್ಕೊಬೇಕು. ತುಂಬ ಬಿಸಿ ಇರುವಂಥದ್ದಾಗಿರ್ಬೋದು, ವೆಟ್ ಇರುವಂಥದ್ದನ್ನಾಗಿರ್ಬೋದು, ಇದರಲ್ಲಿ ಏನಾದರೂ ಹಾಕ್ಕೊಂಡು ತಿಂದರೆ ಏನು ಆಗುತ್ತೆ ಗೊತ್ತಾ? ಎಸ್ಪೆಷಲಿ ಈ ಬಜ್ಜಿ ಬೋಂಡಗಳನ್ನೆಲ್ಲ ತಿಂತಾರಲ್ಲ, ಅದು ತಿನ್ಬೇಕಾದ್ರೆ ಬಿಸಿ ಇರುತ್ತೆ, ಎಣ್ಣೆ ಇರುತ್ತೆ. ಇದು ನ್ಯೂಸ್ ಪೇಪರ್ ಮೇಲೆ ಬಿದ್ದಾಗ ಈ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಆಗಿರುವಂಥ ಈ ಅಕ್ಷರಗಳಿದೆಯಲ್ಲ, ಈ ಅಕ್ಷರಗಳಿಗೆ ಏನು ಯೂಸ್ ಮಾಡಿರ್ತಾರೆ ಗೊತ್ತಾ? ಲೆಡ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಹೆವಿ ಮೆಟಲ್ ಇರುತ್ತಂತೆ. ಈ ಚಿತ್ರಗಳಿದೆಯಲ್ಲ, ಈ ಚಿತ್ರಗಳೆಲ್ಲ ಪ್ರಿಂಟ್ ಆಗಬೇಕಾದ್ರೆ ಕಲರ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಲೆಡ್ ಆಗಿರ್ಬೋದು, ಹೆವಿ ಮೆಟಲ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಿರೋದ್ರಿಂದ ನಮಗೆ ಇದ್ರ ಮೇಲೆ ಬಜ್ಜಿ ಬೋಂಡ ಹಾಕಿ ಕೊಟ್ಟರೆ ಸಾಕಾದ ಟೇಸ್ಟ್ ಇರುತ್ತೆ, ಚೆನ್ನಾಗಿ ತಿಂತೀವಿ, ಏನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಕ್ಲಿಯರಾಗಿ ಕ್ಲೋಸ್ ಅಪ್ ಅಲ್ಲಿ ಅಬ್ಸರ್ವ್ ಮಾಡಿ. ದ ಮೂಮೆಂಟ್ ಹಿ ಪುಟ್ ಎನಿಥಿಂಗ್, ವೆಟ್ ಇರೋದನ್ನ ಹಾಕಿದ ತಕ್ಷಣ ಅದು ಕನ್ಸ್ಯೂಮ್ ಆಗುತ್ತೆ. ಇದು ಸ್ವಲ್ಪ ಚೇಂಜ್ ಆಗುತ್ತೆ ಪೇಪರ್ ಕಲರೆಲ್ಲ. ಆ ಕಲರೆಲ್ಲ ನಿಮ್ಮ ಹೊಟ್ಟೆಗೆ ಹೋಗಿ ಸೇರ್ಕೊಂಡಿದೆ. ನಾನು ಕೂಡ ತಿಂದಿದ್ದೀನಿ ಅವಾಗೆಲ್ಲ ಗೊತ್ತಿಲ್ಲದೆ ಇದ್ದಾಗ. ಬಟ್ ಆ ಹೋಟೆಲ್ ಸೇರ್ಕೊಂಡಿದ್ದು ನಾನು 25 ವರ್ಷದಿಂದ 30 ವರ್ಷದಿಂದ ತಿಂತಾ ಇದ್ದೀನಿ, ನನಗೇನೂ ಆಗಿಲ್ಲ ಅನ್ನುವಂಥ ಪ್ರಶ್ನೆನ ನೀವು ಕೇಳ್ಬೋದು. ಎಸ್, ಐ ಅಗ್ರಿ.
ಬಟ್ ಸಿಗರೆಟ್ ಫಸ್ಟ್ ದಿನ ಅಥವಾ 2ನೇ ದಿನ ಅಥವಾ 3 ದಿನ ಸೇದಿದ ತಕ್ಷಣ ಕ್ಯಾನ್ಸರ್ ಬರೋದಿಲ್ಲ. ಸ್ವೀಟ್ನ 1 ದಿನ 2 ದಿನ 3 ದಿನ ತಿಂದ ತಕ್ಷಣ ನಿಮ್ಗೇನು ಡಯಾಬಿಟಿಸ್ ಬರೋದಿಲ್ಲ. ಅಕಸ್ಮಾತ್ ಬಂತು ಅಂತಂದ್ರೆ ಅದಕ್ಕೆ ಕ್ಯೂರೇ ಇಲ್ಲ. ಅದಕ್ಕೆ ಈ ಲೆಡ್ಡು, ಈ ಮೆಟಲ್ ಐಟಮ್ ಇದೆಯಲ್ಲ, ಅದನ್ನೆಲ್ಲ ತಿಂದ್ರೆ ಲೈಫಲ್ಲಿ ತುಂಬಾ ವಿಚಾರಗಳು ಬದಲಾಗುತ್ತೆ. ಓಕೆ, ಇವಾಗ ಏನೋ ನೀವು ಪ್ರಾಬ್ಲಮ್ ಹೇಳ್ತಿದೀಯ, ಅದ್ರ ಬದಲಾಗಿ ಪರ್ಯಾಯ ಏನು, ಬೇರೆ ಯಾವ್ದ್ರಲ್ಲಪ್ಪ ಇಸ್ಕೊಂಡು ತಿನ್ನೋದು ಅಂತ ನೀವು ಕೇಳೋದಾದ್ರೆ, ಒಂದು ಬಾಳೆ ಎಲೆ, ಇನ್ನೊಂದು ಅಡಿಕೆ. ಈ ಬಾಳೆ ಎಲೆ ಮತ್ತೆ ಅಡಿಕೆ ಗರಿ ಇದೆಯಲ್ಲ, ಅದನ್ನ ಯೂಸ್ ಮಾಡ್ಬೋದು. ಬಾಳೆ ಎಲೆಗಳನ್ನ ಯೂಸ್ ಮಾಡುವಂತ ಪದ್ಧತಿ ನಮಗೆ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡ್ತಿದ್ರು. ಎಲ್ಲ ವಿಚಾರದಲ್ಲಿ ಊಟಕ್ಕೆ ಅಂತಂದ್ರೆ ಅದನ್ನ ಯೂಸ್ ಮಾಡ್ತಿದ್ರು. ಅವ್ರು ಅದ್ರಲ್ಲಿ ತಿನ್ನೋದ್ರಿಂದ ಕಾಯಿಲೆಗಳು ಕಮ್ಮಿ ಇತ್ತು. 80 ವರ್ಷ 90 ವರ್ಷ 100 ವರ್ಷ ಕೂಡ ಬದುಕಿ 100 ಸೆಂಚುರಿ ಹೊಡೆದು ನೆಕ್ಸ್ಟ್ ಹೋಗಿ ಅದಾದ್ಮೇಲೆ ಆರೋಗ್ಯವಾಗಿ ಸತ್ತಿರೋರು ಇದ್ದಾರೆ. ಆರೋಗ್ಯವಾಗಿ ಸತ್ತಿರೋದು, ಕಾಯಿಲೆ ಬಂದು ಸತ್ತಿರೋದಲ್ಲ, ಆರೋಗ್ಯವಾಗಿ ಸತ್ತಿರೋದು. ನಮಗೆ 2ನೇ ಶತ್ರು ಯಾರು ಅಂತಂದರೆ ಅದು ಪ್ಲಾಸ್ಟಿಕ್ ಪೇಪರ್. ತುಂಬ ಜನಕ್ಕೆ ಬೆಳಿಗ್ಗೆ ಕಾಫಿ ಟೀ ಕುಡಿದೇನೆ ದಿನನ ಸ್ಟಾರ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸ್ಪೆಷಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳೆಲ್ಲ ಈ ಪಾರ್ಸಲ್ ಯಾವುದ್ರಲ್ಲಿ ತೊಗೊಂಡೋಗ್ತಾರೆ ಗೊತ್ತಾ? ಹೋಟ್ಲಿಗೆ ಹೋಗ್ಬಿಟ್ಟು ಈ ಕಾಫಿ ಟೀ ತೊಗೊಂಡಾಗ ಪ್ಲಾಸ್ಟಿಕ್ ಕವರ್ಗಳಲ್ಲಿ, ಆ ಪ್ಲಾಸ್ಟಿಕ್ ಕವರಲ್ಲಿ ಆ ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತಲ್ಲ, ಅದರಲ್ಲಿ ಕಟ್ಟಿಬಿಟ್ಟು ಕೊಡ್ತಾನೆ. ಅದು ಎಷ್ಟು ಬಿಸಿ ಇರುತ್ತೆ ಗೊತ್ತಾ? 90 ಡಿಗ್ರಿ 100 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿ ಇರುತ್ತೆ. ಅಷ್ಟು ಬಿಸಿ ಇರುವಂಥ ಆ ಕಾಫಿ ಟೀನ ಅದರೊಳಗಡೆ ಹಾಕ್ಕೊಂಡು ಅಲ್ಲಿಂದ ಪಾರ್ಸಲ್ ತೊಗೊಂಬಂದು ಆ ಪಾರ್ಸಲ್ ಬಿಟ್ಕೊಂಡು ಕುಡಿಯೋದು ಕೂಡ ಒಂದು ಪ್ಲಾಸ್ಟಿಕ್ ಕಪ್ಪಲ್ಲಿ. ಅಷ್ಟು ಬಿಸಿ ಇರುವಂಥ ಕಾಫಿ ಆಗ್ಬೋದು, ಟೀ ಆಗ್ಬೋದು, ಪ್ಲಾಸ್ಟಿಕ್ ಒಳಗಡೆ ಬಿದ್ದಾಗ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದೊಳಗಡೆ ಸೇರ್ಕೊಳ್ಳುತ್ತೆ. ರಕ್ತದ ಕಣದಲ್ಲೂ ಇಂಥ ಮೈಕ್ರೋ ಪ್ಲಾಸ್ಟಿಕ್ಗಳು ಸೇರ್ಕೊಂಡಿರುವಂಥ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಹಾರ್ಮೋನ್ ಸಮಸ್ಯೆಗಳಾಗಿರ್ಬೋದು, ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಿರೋದು ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲೇ ಮಕ್ಕಳುಗಳಿಗೆ ಯಾವ್ದಾವ್ದು ಹೊಸ ಕಾಯಿಲೆಗಳು ಬರ್ತಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳುಗಳಿಗೆಲ್ಲ ಶುಗರ್ ಎಲ್ಲ ತುಂಬಾ ಸ್ಪೈಕ್ ಆಗ್ತಿದೆ. ಇನ್ಸುಲಿನ್ ಇಲ್ಲದೆ ಎಷ್ಟೋ ಜನ ಬದುಕೋಕಾಗ್ತಿಲ್ಲ, ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ಕೆಲವು ಮದುವೆಗಳಲ್ಲಿ, ಕೆಲವು ಕಾರ್ಯಗಳಲ್ಲಿ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ತಟ್ಟೆಗಳನ್ನ ಕೊಡ್ತಾರೆ. ಆ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ ಇದನ್ನೆಲ್ಲ ಸುರ್ಕೊಂಡು ಗಡತ್ತಾಗಿ ತಿಂದು ಮನೆಗೆ ಹೋಗ್ತೀವಿ. ಆದರೆ ನಮ್ಗಳಿಗೆಲ್ಲ ಗೊತ್ತಿಲ್ಲ, ಬರೀ ನಾವು ಊಟನ ತಿಂದಿಲ್ಲ, ಅದರೊಳಗಡೆ ಇರುವಂಥ ಪ್ಲಾಸ್ಟಿಕ್ ಜೊತೆಗೆ ಇರುವಂಥ ಮೈಕ್ರೋ ಪ್ಲಾಸ್ಟಿಕ್ನ ತಿನ್ಕೊಂಡು ಮನೆಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ನಮ್ಗಳಿಗೆ ಒಂದು ನಾಚಿಕೆ ಏನಂದರೆ, ಹೋಟೆಲ್ಗೆ ಯಾವನಪ್ಪ ಈ ಟಿಫನ್ ಬಾಕ್ಸು, ಲಂಚ್ ಬಾಕ್ಸ್ನ ಇಟ್ಕೊಂಡು ಹೋಗೋದು. ನಾವುಗಳೇನಾದ್ರು ತೊಗೊಂಡು ಹೋಗ್ಬಿಟ್ರೆ ಅದೊಂಥರ ಫೀಲ್ ಕೊಡುತ್ತೆ, ಒಂಥರ ಟ್ರೆಂಡಿಂದ ಆಚೆಗೆ ಬಂದಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದ್ರಲ್ಲಿ ಹಾಕಿ ಕಟ್ಕೊಡ್ತಾರೆ ಅದರಲ್ಲಿ ಇಸ್ಕೊಂಬರ್ತೀವಿ. ಅಲ್ಲಿ 5 ರೂಪಾಯಿ 10 ರೂಪಾಯಿ ಅವರು ಕೂಡ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ತೊಗೊಂಬಂದು ಖುಷಿಯಾಗಿ ತಿಂತೀವಿ, ಯಾವುದನ್ನು ಯೋಚನೆ ಮಾಡೋದಿಲ್ಲ. ಅದಾದ ನಂತರ ಎಷ್ಟು ಲಕ್ಷ ಬೇಕಾದರೂ ಆಗಲಿ ನಾವು ಆಸ್ಪತ್ರೆಗೆ ಖರ್ಚು ಮಾಡ್ತೀವಿ, ಎಷ್ಟು ಲಕ್ಷ ಬೇಕಾದರೂ ಆಗಲಿ ನಾವು ಇನ್ಶೂರೆನ್ಸ್ಗೆ ಖರ್ಚು ಮಾಡ್ತೀವಿ. ಈ ಥರ ಒಂದಷ್ಟು ಮೈಂಡ್ ಸೆಟ್ಟಿಂದ ನಾವುಗಳ ಆಚೆಗೆ ಬಂದು ಕೆಲವು ಪದ್ಧತಿಗಳನ್ನ, ರಿಯಾಯಿತಿಗಳನ್ನ ಬದಲಾಯಿಸ್ಕೊಂಡ್ರೆ ನಮ್ಮ ದೇಹದಲ್ಲಿ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಆಸ್ಪತ್ರೆಗೆ ದೂರದಿಂದನೇ ಡಾಕ್ಟರ್ಗೆ ಬಾಯ್ ಹೇಳ್ಬೋದು. ನಾವು ಆಸ್ಪತ್ರೆಗೆ ಸುರಿಯುವಂಥ ಲಕ್ಷ ದುಡ್ಡಿಗೆ ಕಾರಣ ನಾವು ತರ್ತಿರುವಂಥ ಈ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಆ ಬಿಸಿ ಬಿಸಿ ಸಾಂಬಾರ್ ಆಗಿರ್ಬೋದು, ಅಥವಾ ಸಂಜೆ ಟೈಮಲ್ಲಿ ತಿನ್ನುವಂಥ ಬಜ್ಜಿ, ಬೋಂಡಾ, ಮಸಾಲೆ ಪುರಿ, ಅದು ಕಾರಣ ಆಗಿರ್ಬೋದು ಅಂತ ನೀವು ಯಾಕೆ ಯೋಚನೆ ಮಾಡ್ತಿಲ್ಲ? 3ನೇದು ಬಣ್ಣದ ತಿನಿಸುಗಳು. ರೋಡ್ ಸೈಡಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಬೈಕಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಕಣ್ಣಿಗೆ ಬೀಳೋದೇನೆಂದರೆ ಈ ಗೋಬಿ, ಮಸಾಲೆ ಪುರಿ, ಪಾನಿಪುರಿ ಅಥವಾ ಬೇಕರಿನಲ್ಲಿ ಕಲರ್ ಹಾಕಿರುವಂಥ ಆ ಕೇಕ್ಗಳು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಬಾ ತಿನ್ನು ಬಾ ಅಂತ ಹೇಳ್ಬಿಟ್ಟು. ಸಂಜೆ ಹೊತ್ತು ಗೋಬಿ ಮಂಚೂರಿ, ಪಾನಿಪುರಿ ತಿಂದೆ ನಾನು ಮನೆಗೆ ಹೋಗೋದಿಲ್ಲ ಅಂತ ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಗಳಿದ್ರೆ ಅವರು ಬೇಗ ಕಮೆಂಟ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಕೆಂಪಿಗಿರೋ ಆ ಗೋಬಿನ ನೋಡಿದ್ರೆ ಸಾಕು ತಿನ್ನಬೇಕು ಅಂತ ಅಟ್ರಾಕ್ಟ್ ಆಗುತ್ತೆ. ಆ ಸ್ಮೆಲ್ಲು ಅಷ್ಟೊಂದು ಅಟ್ರಾಕ್ಟ್ ಮಾಡುತ್ತೆ. ನೀವು ಹೋಗಿ ತಿನ್ನುತ್ತಿರುವಂಥ ಆ ಗೋಬಿಗೆ ಹಾಕಿರುವಂಥ ಕೆಂಪು ಕಲರ್ ಇದೆಯಲ್ಲ, ಅದೇನು ವೆಜಿಟೇಬಲ್ಸ್ದಲ್ಲ, ಅದೇನು ನ್ಯಾಚುರಲ್ ಕಲರ್ ಅಲ್ಲ, ಅದು ರೋಡೋಮೈನ್ ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿತ್ತು. ಬಟ್ ಸ್ಟಿಲ್ ಇನ್ನೂ ಕೆಲವು ಕಡೆ ಗೋಬಿ ಮಂಚೂರಿನ ಮಾಡ್ತಾ ಇದ್ದಾರೆ. ಅದಕ್ಕೆ ಆಗ್ತಿರುವಂಥ ಕಲರ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಆ ಸೀಕ್ರೆಟ್ ರೆಸಿಪಿನ ಯಾರಿಗೂ ಹೇಳೋದಿಲ್ಲ ಅವರು. ಆ ಕಲರ್ ಇದೆಯಲ್ಲ ರೋಡೋಮೈನ್, ಆ ರೋಡೋಮೈನ್ನ ಈ ಬಟ್ಟೆಗಳಿಗೆ, ಪೇಪರ್ಗಳಿಗೆ ಡೈ ಬಳಸ್ತಾರೆ. ಡೈಗೆ ಅಂತ ಹೇಳ್ಬಿಟ್ಟು ಬಳಸ್ತಾರೆ ಕಲರ್ ಬರಲಿಕ್ಕೆ. ಈ ಪೇಪರ್ ಎಲ್ಲ ಕಲರ್ ಬರಲಿಕ್ಕೆ, ಬಟ್ಟೆಗಳೆಲ್ಲ ಕಲರ್ ಹಾಕ್ಲಿಕ್ಕೆ ಡೈ ಬಳಸ್ತಾರೆ. ಆ ಡೈನ ಮನುಷ್ಯ ತಿಂದರೆ ಕ್ಯಾನ್ಸರ್ ಬರುತ್ತೆ. ಆ ಕ್ಯಾನ್ಸರ್ ಬರುತ್ತೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿತ್ತು. ಬಟ್ ಇನ್ನು ಪಾನಿಪುರಿ ಪ್ರಿಯರಿಗೆ ಈ ಒಂದು ನ್ಯೂಸು. ಸುಮಾರು 49 ಕಡೆ ಅಂದರೆ ರೆಪ್ಯೂಟೆಡ್ ಹೋಟೆಲ್ಸ್ಗಳಿದೆಯಲ್ಲ, ಅಲ್ಲಿನೂ ಕೂಡ 49 ಕಡೆ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಅದರಲ್ಲಿ 19 ಕಡೆ ಲ್ಯಾಬ್ ರಿಪೋರ್ಟ್ ಏನು ಬಂದಿದೆ ಗೊತ್ತಾ? ಕ್ಯಾನ್ಸರ್ ಕಾರಕ ಬಣ್ಣಗಳಿದಾವೆ ಅಂತ ಹೇಳ್ಬಿಟ್ಟು, ಸನ್ಸೆಟ್ ಯೆಲ್ಲೋ ಆಗಿರ್ಬೋದು, ಬ್ರಿಲಿಯಂಟ್ ಬ್ಲೂ ಆಗಿರ್ಬೋದು, ಇಂಥ ಬಣ್ಣಗಳನ್ನ ಸೇರಿಸಿದರೆ ಪಾನಿಪುರಿನಲ್ಲಿ ಅಂತ. ಬರೀ ಇದಷ್ಟೇ ಅಲ್ಲ, ನೀವು ಬೇಕರಿಗೆ ಹೋಗ್ಬಿಟ್ಟು ಮಕ್ಕಳು ಬರ್ಡೇಗೆ ಅಂತ ಇರ್ಬೋದು, ಫ್ರೆಂಡ್ಸ್ ಬರ್ಡೇಗೆ ಅಂತ ಇರ್ಬೋದು, ನಿಮ್ಮ ಬರ್ಡೇಗೆ ಅಂತ ಇರ್ಬೋದು, ನೀವು ತರುವಂಥ ಕೆಲವು ಕೇಕ್ಗಳಿದಾವಲ್ಲ, ರೆಡ್ ವೆಲ್ವೆಟ್ ಆಗಿರ್ಬೋದು, ಬ್ಲಾಕ್ ಫಾರೆಸ್ಟ್
ಆಗಿರ್ಬೋದು, ಇನ್ನೂ ಕೆಲವು ಬಣ್ಣಗಳನ್ನು ಹಾಕಿರುವಂಥ ಕೇಕ್ಗಳಲ್ಲಿ ಸುಮಾರು 12 ತರಹದ ಅಪಾಯಕಾರಿ ಕ್ಯಾನ್ಸರ್ ತರಿಸುವಂಥ ಕೆಮಿಕಲ್ಸ್ಗಳನ್ನ ಬಳಸ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ಎಲ್ಲಾದರೂ ಈ ಫಾಸ್ಟ್ ಫುಡ್ಗಳನ್ನ ತೊಗೊಂಡ್ರೆ ಅದ್ರ ಜೊತೆಗೆ ಒಂದು ಟೊಮೊಟೊ ಕೆಚಪ್ ಕೊಡ್ತಾರೆ ಗೊತ್ತಾ? ಆ ಟೊಮೊಟೊ ಕೆಚಪ್ನಲ್ಲಿ ಏನು ಇರೋದಿಲ್ಲ, ಯಾವುದು ಕಾರ್ನ್ ಜ್ಯೂಸು ಮತ್ತು ಕೆಮಿಕಲ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ನಿಮಗೆ ದೊಡ್ಡದಾಗಿ ಅಲ್ಲಿ ಟೊಮೊಟೊ ಮಾತ್ರ ಚೆನ್ನಾಗಿ ಕಾಣ್ತಿರುತ್ತೆ. 4ನೇ ನ್ಯೂಸ್, ಇದು ಈ ನ್ಯೂಸ್ನ ಕೇಳಿದ್ರೆ ನೀವು ಗಾಬರಿ ಆಗೋದು ಗ್ಯಾರಂಟಿ. ಯಾಕೆ ಅಂತಂದರೆ ನಾವುಗಳೆಲ್ಲ ಮನೆಗೆ ಏನಾದರೂ ಸಾಂಬಾರು ಮಾಡಲಿಕ್ಕೆ ಏನು ಮಾಡ್ತಾರೆ, ಕೆಲವರೆಲ್ಲ ಸಾಂಬಾರು ಪೌಡ್ರನ್ನ ಮನೆಯಲ್ಲೇ ಮಾಡಿಸ್ಕೊತಾರೆ, ಇನ್ನು ಕೆಲವರೆಲ್ಲ ಈ ಪ್ಯಾಕೆಟ್ಗಳನ್ನ ತೊಗೊತಾರೆ. ಆ ಪ್ಯಾಕೆಟಲ್ಲಿ 2 ಬ್ರ್ಯಾಂಡ್ ಇದೆ. ಆ 2 ಬ್ರ್ಯಾಂಡ್ ಹೆಸರನ್ನು ನಾನು ಹೇಳೋ ಆಗಿಲ್ಲ, ಇಲ್ಲಾಂದರೆ ಕೆಲವು ಕೇಸ್ಗಳು ಬೀಳ್ಬೋದು. ನಮ್ಮ ಇಂಡಿಯಾದಲ್ಲಿ ಇದನ್ನ FSSAI ಅಪ್ರೂವ್ ಮಾಡಿದೆ. ಆದರೆ ಇದೇ 2 ಬ್ರ್ಯಾಂಡ್ಗಳನ್ನು 3 ದೇಶಗಳಲ್ಲಿ, USA, ಸಿಂಗಾಪುರ್, ಹಾಂಗ್ಕಾಂಗ್, ಈ ದೇಶಗಳಲ್ಲಿ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ಗೆ ಕಾರಣ ಆಗುವಂತ ಎಥಿಲೀನ್ ಆಕ್ಸೈಡ್ ಇದಿದೆ. ಇದೇ ಕಾರಣಕ್ಕೆ ನಾವು ಬಳಸೋದಿಲ್ಲ, ಇದು ನಮ್ಮ ಜನಗಳಿಗೆ ಶ್ರೇಷ್ಠ ಅಲ್ಲ, ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಇರುವಂತ ಜನಗಳು ಏನಾದ್ರು ತಿಂದು ಏನಾದ್ರೂ ಹಾಳಾಗೋಗ್ಲಿ, ಆದ್ರೆ FSSAI ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರು ಎಂತ ಫುಡ್ ಯಾವ ತರ ಟೆಸ್ಟ್ ಮಾಡ್ತಾರೆ, ಯಾವ ಒಂದು ಪೇಪರ್ಗಳನ್ನ ನೋಡ್ತಾರೆ, ಬರೀ ಪೇಪರನ್ನ ನೋಡ್ಬಿಟ್ಟು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಫುಡ್ ಸೇಫ್ಟಿ, ನೀವು ಅಪ್ರೂವ್ಡು, ನೀವು ಮಾರ್ಬೋದು, ಜನಗಳಿಗೆ ಏನಾದರೂ ತಿನ್ಬೋದು, ಏನು ಬೇಕಾದ್ರೂ ಆಗ್ಬೋದು ಅಂತ. ಅಥವಾ ಅದನ್ನ ಕೊಟ್ಟ ಮೇಲೆ, ಇವರು ಅಪ್ರೂವಲ್ ಕೊಟ್ಟ ಮೇಲೆ ಮತ್ತೆ 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 ರಿಪಿಟೇಟಿವ್ ಆಗಿ ಎಲ್ಲಾದರೂ ಚೆಕ್ಕಿಂಗ್ಗಳನ್ನ ನಡೆಸ್ತಾರಾ, ಏನಾದರೂ ನಡೀತಿದೆಯಾ, ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ ಸುಮಾರು ಜನ ಇವಾಗೆಲ್ಲ ಫುಡ್ ರಿಲೇಟೆಡ್ ವ್ಲಾಗರ್ಸ್ಗಳೆಲ್ಲ ಮೊದಲು ಆ ಫುಡ್ ತಿನ್ನಿ ಈ ಫುಡ್ ತಿನ್ನಿ ಅಂತ ಹೇಳ್ತಿದ್ರು. ಸುಮಾರು ಜನ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಎಸ್ಪೆಷಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಓದಿರುವಂಥವ್ರು ಓಪನ್ ಆಗಿ ಎಲ್ಲನೂ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಎಕ್ಸ್ಪೋಸ್ ಯಾವ ಒಂದು ಬ್ರ್ಯಾಂಡನ್ನು ಮಾಡ್ತಾರೆ ಅವ್ರ ಮೇಲೆ ಕೇಸ್ಗಳು ಬೀಳ್ತಿದೆ, ಜನಗಳು ಅವೇರ್ನೆಸ್ನ ತೊಗೊತಾ ಇದ್ದಾರೆ. ಬಟ್ ಸ್ಟಿಲ್ ಸ್ಕೂಲ್ಗಳಲ್ಲಿ ಇದನ್ನೆಲ್ಲ ಟೀಚ್ ಮಾಡಬೇಕು. ಕೆಚಪ್ ಅಂತ ಹೆಸರನ್ನು ತೋರಿಸಿ ಪಾಪ ಮಕ್ಕಳಿಗೆ ಸ್ವೀಟು, ಶುಗರು ಇದನ್ನೆಲ್ಲ ತಿನ್ನಿಸಿ ಆ್ಯಂಡ್ ಇನ್ನೊಂದೇನೋ ಮತ್ತೊಂದೇನೋ ಅಂತ ಎಲ್ಲ ಕೆಟ್ಟ ಅದು ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿರೋದನ್ನೆಲ್ಲ ನಮ್ಮ ದೇಶಗಳಲ್ಲಿ ಯಾವುದೇ ಮಕ್ಕಳುಗಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಒಂದು ಕನ್ಸರ್ನ್ ಇಲ್ಲದೆ ಎಲ್ರಿಗೂ ತಿನ್ನಿಸಿ ಬರದೇ ಇರೋ ಕಾಯಿಲೆಗಳು ಬರ್ತಿದೆ. ಫರ್ಟಿಲಿಟಿ ರೇಟ್ ಎಲ್ಲ ಯಾಕೆ ಕಮ್ಮಿ ಆಗ್ತಿದೆ, ಆ್ಯಂಡ್ ಈ PCOD PCOC ಯಾಕೆ ಬರ್ತಿದೆ, ಬರೀ ಒಬೆಸಿಟಿ ಯಾಕೆ ತುಂಬ್ಕೊಳ್ತಾ ಇದೆ ನಮ್ಮ ಇಂಡಿಯಾದಲ್ಲಿ, ಶುಗರ್ ಎಲ್ಲ ಯಾಕೆ ಸ್ಪೈಕ್ ಆಗ್ತಾ ಇದೆ ಎಲ್ರುಗಳಿಗೆ. ಇದಕ್ಕೆಲ್ಲ ಕಾರಣ ಇಂಡೈರೆಕ್ಟ್ಲಿ ನಾವು ಕನ್ಸ್ಯೂಮ್ ಮಾಡ್ತಿರುವಂಥ ಫುಡ್. ಟ್ರಸ್ಟ್ ಮೀ, ನಮ್ಮ ಫುಡ್ಡು ಬ್ಯಾಲೆನ್ಸ್ ಆಗಿ ಇಲ್ಲ ಅಂತಂದರೆ ಲಾಟ್ ಆಫ್ ಇಶ್ಯೂಸ್ ವಿಲ್ ಕಮ್, ಇಫ್ ನಾಟ್ ಟುಡೇ ಮೇ ಬಿ ಟುಮಾರೋ. ಅವತ್ತು ನಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಬಿಡಿ, ಕ್ಲೈಮ್ ಮಾಡ್ಕೊಳ್ಳೋಣ, ಯಾವುದೋ ಒಂದು ಆಸ್ಪತ್ರೆಗೆ ಹೋಗೋಣ ಅನ್ನುವಂಥ ಒಂದು ಸ್ವಲ್ಪ ಅಹಂಕಾರಿ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ತಾ ಇದ್ದಾರೆ. ಹೆಲ್ತ್ ಈಸ್ ವೆಲ್ತ್ ಅಂತ ಒಂದ್ಸಲ ರಿಯಲೈಸ್ ಆಗುತ್ತೆ ನಿಮ್ಗೆ ಯಾವಾಗ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡಾಗ. ಡೋಂಟ್ ಗೋ ಟು ದಟ್ ಸ್ಟೇಜ್. ಕೊನೆಯದಾಗಿ ನನ್ನ ಪ್ರೀತಿಯ ವೀಕ್ಷಕರೇ, ಕತೆ ಇಷ್ಟೇ. ದುಡ್ಡು ಮಾಡೋದಕ್ಕೆ ಇಲ್ಲಿ ಯಾವ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇವರ ಹೆಲ್ತ್ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಎಲ್ಲ ಒಂದಷ್ಟು ಫುಡ್ಡು ಬೇರೆ ದೇಶಗಳಲ್ಲಿ ಬ್ಯಾನ್ ಮಾಡಿರುವಂಥ ಯಾವುದೇ ಫುಡ್ಗಳನ್ನು ಕೂಡ ನಮ್ಮ ದೇಶದಲ್ಲಿ ತಿನ್ನೋದಕ್ಕೆ ಸೂಕ್ತ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ನ ಕೊಟ್ಟಿರುವಂಥ FSSAI ಕಣ್ಣು ಮುಚ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ನಂಬಿಕೊಂಡು ನೀವು ತಿನ್ನುವಂಥ ಫುಡ್ಗಳನ್ನು ಚೆಕ್ ಮಾಡ್ದೇ ಸುಮ್ಮನೆ ತಿಂತಾನೆ ಇದ್ದರೆ ಮುಂದೊಂದು ದಿನ ಆಸ್ಪತ್ರೆಗಳಲ್ಲಿ ನಿಮ್ಮ ಬಿಲ್ಲು ದೊಡ್ಡದಾಗಿ ಬರುತ್ತೆ. ಆದರೆ FSSAI ಮಾತ್ರ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಯು ಕೆನಾಟ್ ಫೈಟ್ ಅಗೇನ್ಸ್ಟ್ ಇಟ್. ಸುಮಾರು ಡಾಕ್ಟರ್ಗಳೆಲ್ಲ ಟ್ರೈ ಮಾಡಿದರೆ, ಬಟ್ ಇಟ್ ಈಸ್ ಅ ಗವರ್ನಮೆಂಟ್ ಬಾಡಿ. ಯು ಕೆನಾಟ್ ಫೈಟ್ ಅಗೇನ್ಸ್ಟ್ FSSAI ಆರ್ ಈವನ್ ಅ ಬಿಗ್ಗೆಸ್ಟ್ ಬ್ರ್ಯಾಂಡ್. ತುಂಬ ಕಡೆ ತುಂಬ ಚೀಟಿಂಗ್ ನಡೀತಿದೆ ಫುಡ್ ವಿಚಾರದಲ್ಲಿ. ಸೊ ನಿಮ್ಮ ಕಂಟ್ರೋಲಲ್ಲಿ ನೀವಿರಿ. ಎಷ್ಟೋ ವಿಷಯಗಳನ್ನ ನಮ್ಮ ಕಂಟ್ರೋಲಲ್ಲಿ ನಾವು ತೊಗೊಳಕ್ಕಾಗದೇ ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ ಫುಡ್ಡನ್ನ. ಸೊ ಬಿ ಅವೇರ್. ಇನ್ನು ಮುಂದೆ ನೀವೇನಾದರೂ ತಿನ್ನೋದಕ್ಕೆ ರಸ್ತೆ ಬೀದಿಗೆ ಹೋದಾಗ ಪೇಪರ್ನಲ್ಲಿ ಏನಾದರೂ ಸುತ್ತಕೊಟ್ರೆ ಮುಖಕ್ಕೆ ಹೊಡೆದಂಗೆ ಹೇಳಿ ನನಗೆ ಇದರಲ್ಲಿ ಬೇಡ ಅಂತ, ಇಲ್ಲಾಂದರೆ ತಿನ್ನೋಕೆ ಹೋಗಲೇಬೇಡಿ. ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಾಂಬಾರುಗಳನ್ನು ಅಥವಾ ಟೀ ಕಾಫಿಗಳನ್ನ ತರೋದನ್ನ ನಿಲ್ಲಿಸಿ. ಹೋಟ್ಲಿಗೆ ಏನಾದರೂ ಪಾರ್ಸೆಲ್ ತರೋಕ್ಕೆ ಮನೆಯಿಂದ ಹೋದರೆ ನಿಮ್ಮ ಕೈಲಿ ಒಂದು ಟಿಫನ್ ಬಾಕ್ಸ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ಇದ್ದರೆ ದಯವಿಟ್ಟು ಕ್ಯಾರಿ ಮಾಡಿ. ಅದ್ರ ಬಗ್ಗೆ ನಾಚಿಕೆ ಗೀಚಿಕೆ ಎಲ್ಲ ಬೇಡ. ನಿಮ್ಮನ್ನು ನೋಡಿ ಕೆಲವರು ಇನ್ಸ್ಪೈರ್ ಆಗಲಿ. ಬಣ್ಣ ಹಾಕಿರೋ ಗೋಬಿ, ಪಾನಿಪುರಿ, ಬೇಕರಿ ಐಟಮ್ಗಳನ್ನ ತಿನ್ನೋದನ್ನ ನಿಲ್ಲಿಸಿ. ಆ ಮೋಹದಿಂದ ಸ್ವಲ್ಪ ಆಚೆಗೆ ಬನ್ನಿ. ಅದನ್ನ ಬಿಟ್ಟು ಬೇರೆ ಪರ್ಯಾಯ ಏನು ಯೂಸ್ ಮಾಡ್ಬೋದು ಈ ಹೋಟೆಲ್ಸ್ಗಳು ಅಥವಾ ರೋಡ್ ಸೈಡಲ್ಲಿ ಮಾರೋರು ಅಂತ ನನ್ನ ಕೇಳೋದಾದರೆ ಬಾಳೆ ಎಲೆನ ಯೂಸ್ ಮಾಡ್ಬೋದು, ಅಡಿಕೆ ಹಾಳೆನ ಯೂಸ್ ಮಾಡ್ಬೋದು. ಅದೆರಡು ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ಬೋದು. ಒಂದು ₹2 ಎಕ್ಸ್ಟ್ರಾ ಕೇಳಲಿ ಬಿಡಿ, ಈಸ್ಕೊಳ್ಳಿ ಬಿಡಿ, ₹2 ಎಕ್ಸ್ಟ್ರಾ ಹೋಗಲಿ ಬಿಡಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಈಸ್ ವೆಲ್ತ್. ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಹೊರಗಡೆ ತಿನ್ನೋದಕ್ಕೆ ನಂಬಿಕೆ ಇಲ್ಲ, ಸ್ವಲ್ಪ ಡೇಂಜರು ಅಂತ ಮನಸ್ಸಲ್ಲಿ ಬಂದರೆ ಮನೆಯಲ್ಲೇ ಒಳ್ಳೆ ಅಡುಗೆ ಮಾಡ್ಕೊಂಡು ಆರಾಮಾಗಿ ತಿನ್ನಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಹೊಟ್ಟೆಗೂ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆಗಿನ ಕಾಲದವರೆಲ್ಲ ಒಳ್ಳೊಳ್ಳೆ ಕಂಚಿನ ತಟ್ಟೆನಲ್ಲಿ ಆ್ಯಂಡ್ ಬಾಳೆ ಎಲೆನಲ್ಲಿ ತಿಂದು ಚೆನ್ನಾಗಿದ್ರು. 80, 90, 100, 100 ಎಲ್ಲ ಕ್ರಾಸ್ ಮಾಡಿ ಆರೋಗ್ಯವಾಗಿ ಸತ್ರು. ಆದರೆ ಇವಾಗೆಲ್ಲ 60 ಕೆಟ್ಟು ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಿದೆ. ಇದು ಒಂದು ಕಾರಣನೇ ಅಂತ ಹೇಳ್ತಿದೆ ಸೈನ್ಸು. ಸೊ
ಗಂಡು ಮಕ್ಕಳ ಸ್ವಲ್ಪ ರೋಡ್ ಸೈಡ್ ತಿನ್ನೋದನ್ನು ಕಮ್ಮಿ ಮಾಡಿ. PCOC, PCOD, ಒಬೆಸಿಟಿ ಇದೆಲ್ಲ ಜಾಸ್ತಿ ಆಗೋದಕ್ಕೆ ಕಾರಣ ಏನು? ಕರೆದಿರುವಂಥ ರೀಯೂಸ್ ಆಯಿಲ್ ಬಳಸಿರುವಂಥ ಫುಡ್ಗಳು. ಒಕೇಶ್ನಲಿ ತಿನ್ನೋದು ಬೇರೆ, ಅಥವಾ ಈ ಅಭ್ಯಾಸ ಇರುತ್ತೆ ಕೆಲವರಿಗೆಲ್ಲ, ಕೆಟ್ಟ ಅಭ್ಯಾಸ, ತಿನ್ನಲಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಈ ಪಾನ್ ಮಸಾಲ ಗುಡ್ಕ ಹಾಕೋರ್ದು ಬಾಯಿ ಅಂತ ಮಾಡೋಕ್ಕಾಗಲ್ವಂತೆ. ಫಸ್ಟ್ ಡೇ ಹಾಕಿದಾಗ, ಸೆಕೆಂಡ್ ಡೇ ಹಾಕಿದಾಗ ಅವ್ರದ್ದೇನೂ ಅನಿಸೋದಿಲ್ಲ. ಬಟ್ ದಿನಗಳು ಕಳೆದಂತೆ ಇವಾಗ ಹಿಂಗೆ ತಿಂತಾರೆ ಬೇಕಾವೆಲ್ಲ. ಇದನ್ನು ಕಂಟ್ರೋಲ್ ಮಾಡಿದ್ರೆ ಹೋಲ್ ಬಾಡಿ ಕಂಟ್ರೋಲಲ್ಲಿರುತ್ತೆ. ಸೊ ದಟ್ಸ್ ಆಲ್. ಐ ಆಮ್ ನಾಟ್ ಎ ಡಾಕ್ಟರ್, ಬಟ್ ತಿಳ್ಕೊಂಡು ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ಹೇಳಿದ್ದೀನಿ. ಇಷ್ಟ ಆದರೆ ಫಾಲೋ ಮಾಡಿ, ಇಲ್ಲಾಂದರೆ ಇಗ್ನೋರ್ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯದ ಬಿಲ್ಗಳು ನಿಮ್ಮ ಕೈಗೆ ಬಂದಾಗ ರಿಯಲೈಸ್ ಆಗೋದಕ್ಕೂ ಮುಂಚೆ ಈಗಲೇ ಎಚ್ಚೆತ್ಕೊಳ್ಳಿ ಅಷ್ಟೇ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸು ಚಾಟ್ ಅದನ್ನು ತಿನ್ನೋಣ, ಇದನ್ನು ತಿನ್ನೋಣ, ಪಾನಿಪುರಿ ತಿನ್ನೋಣ, ಗೋಬಿ ತಿನ್ನೋಣ, ಬೇಕ್ರಿನಲ್ಲಿ ಹೋಗಿ ಅದು ತಿನ್ನೋಣ, ರೆಡ್ ವೆಲ್ವೆಟ್ ಕೇಕ್ ತಿನ್ನೋಣ, ಈ ಥರ ಯಾರಾದರೂ ನಿಮ್ಮನ್ನು ಇನ್ಸ್ಪೈರ್ ಮಾಡಿ ಪ್ರತಿದಿನ ಕರ್ಕೊಂಡು ಹೋದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪೀಸ್.